ಮುಂದೆ ಜೋಕ್ ಜಂಕ್ಷನ್ನಾಗ ಸ್ವಾಗತ ಗೆಳೆಯರ. ನೋಡಿರಿ, ಇವತ್ತು ಈ ಕಳಿಸಿದ ಜೋಕು ಪ್ರಸನ್ನದತ್ತ ಅನ್ನೋರು ಕಳ್ಸ್ಯಾರ. ಈ ಪ್ರಸನ್ನದತ್ತ ಅನ್ನೋರು ಕಳಿಸಿದ ಜೋಕ್ ಭಾಳ ಉದ್ದದ, ಹೀಗಾಗಿ ನಾನು ಸ್ವಲ್ಪ ಚೀಟಿ ಮಾಡ್ಕೊಂಡು ಬಂದೀನಿ, ಹೇಳ್ತೇನೆ ಕೇಳ್ರಿ. ಒಂದು ಸರ್ತಿ ಹೆನ್ರಿ ಫೋರ್ಡ್ ತೀರ್ಕೊಂಡ್ರಂತ. ಹೆನ್ರಿ ಫೋರ್ಡ್ ನಿಮ್ಗೆ ಗೊತ್ತಿರಬೇಕು, ದೊಡ್ಡ ಇಂಡಸ್ಟ್ರಿಯಲಿಸ್ಟ್. ಕಾರನ್ನು ಕಂಡುಹಿಡಿದಂಥ ಫೋರ್ಡ್ ಕಾರನ್ನು ಕಂಡುಹಿಡಿದವರು. ಅವರು ಸ್ವರ್ಗಕ್ಕೆ ಹೋದರು. ಸ್ವರ್ಗದಾಗ ಅಲ್ಲಿ ಮಾತುಕತೆ ನಡೀತು. ದೇವರ ಶಿಷ್ಯ ಅಂದರೆ ಮೊದಲು ಅಸಿಸ್ಟೆಂಟ್ ದೇವರು ಬಂದು, ಫೋರ್ಡ್ ಸಾಹೇಬ್ರ, ನೀವು ಜಗತ್ತಿಗೆ ಎಂಥ ಉಪಕಾರ ಮಾಡಿರಿ, ಯಾಕಂದ್ರೆ ನೀವು ಕಂಡು ಹಿಡಿದಿರುವಂಥ ವಸ್ತುವಿಂದ ಮನುಷ್ಯ ಎಲ್ಲಿ ಬೇಕಲ್ಲಿಗೆ ಪ್ರಯಾಣ ಅಗ್ದಿ ಆರಾಮಾಗಿ ಮಾಡ್ಲಿಕ್ಕೆ ಹತ್ತಾನೆ. ಅದಕ್ಕೆ ನಿಮಗೊಂದು ಸಣ್ಣ ಅವಕಾಶದ, ಈ ದೇವಲೋಕದಾಗ ನೀವು ಯಾರ ಜೊತೆ ಬೇಕಾದರೂ ಚರ್ಚೆ ಮಾಡ್ಬೋದು, ನೀವು ಯಾರ ಜೊತೆ ಚರ್ಚೆ ಮಾಡ್ಬೇಕಂತೀರಿ ಅಂತ. ಅದಕ್ಕೆ ಹೆನ್ರಿ ಫೋರ್ಡ್ ಹೇಳಿದರು, ನಾ ದೇವ್ರ ಜೊತೆನೇ ಚರ್ಚೆ ಮಾಡ್ಬೇಕಂತೀನಿ ಅಂತ. ಯಾಕಂದ್ರೆ ದೊಡ್ಡ ಮಂದಿನ ಮಾತಾಡ್ತಾರೆ ನೋಡ್ರಿ. ಆತು ದೇವ್ರ ಜೊತೆ ಈ ಅಸಿಸ್ಟೆಂಟ್ ದೇವರು ಅವ್ರನ್ನ ಫಿಕ್ಸ್ ಮಾಡಿದರು. ಆಗ ದೇವ್ರು ಭೇಟಿಯಾದ ಕೂಡ ಹೆನ್ರಿ ಫೋರ್ಡ್ ಹೇಳಿದರು, ದೇವ್ರ, ನನಗೆ ಭಾಳ ಖುಷಿಯಾಗ್ಯದ, ಬಟ್ ನನಗೆ ಭಾಳ ದುಃಖನೂ ಆಗ್ಯದ. ಯಾಕಂತಂದ್ರೆ ನೀ ಏನು ಈ ಹೆಣ್ಣನ್ನು ಕಂಡು ಹಿಡ್ದಿಯಲ್ಲ, ನೀ ಹೆಣ್ಣು ಗಂಡನ ಕಂಡು ಹಿಡ್ದು ಮತ್ತು ಎಲ್ಲ ಸಾಕಷ್ಟು ಪ್ರಾಣಿಗಳನ್ನು ಕಂಡು ಹಿಡ್ದು ನೀ ಜಗತ್ತಿಗೆ ಅವುಗಳನ್ನು ಕಾಣಿಕೆಯಾಗಿ ನೀಡಿದಿ. ಬಟ್ ನೀ ಕಂಡು ಹಿಡಿದಂಥ ಈ ಹೆಣ್ಣಿನೊಳಗೆ ಸಾಕಷ್ಟು ಫಾಲ್ಟ್ಗಳವ, ಅದರದೊಂದು ಲೀಸ್ಟ್ ಮಾಡಿ ನಾನು ಹಿಂಗೆ ಹೇಳ್ಬೇಕಂತೀನಿ. ಏನೇನು ಅಂತ ನೋಡು, ಈ ಉಬ್ಬು ತಗ್ಗುಗಳ ಬಗ್ಗೆ ನೀ ಭಾಳ ನಿರ್ಲಕ್ಷ್ಯ ಮಾಡಿದಿ ಹೆಣ್ಣಿನೊಳಗೆ. ಹೀಗಾಗಿ ಒಂದು ಸ್ವಲ್ಪ ಪ್ರಾಬ್ಲಮೆಟಿಕ್ ಅವ, ಎಲ್ಲಿ ಬೇಕಲ್ಲಿ ಉಬ್ತಾವ, ಎಲ್ಲಿ ಬೇಕಲ್ಲಿ ತೆಗ್ಗವ, ಹೀಗಾಗಿ ಅದು ಸರಿಯಲ್ಲ ಅಂತ. ಎರಡನೇ ಪ್ರಾಬ್ಲಮ್ ಏನಪ್ಪ ಅಂತಂದ್ರೆ, ಅದು ಯಾವತ್ತೂ ಭಾಳ ವಟ 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 ಅಂತಿರ್ತದೆ, ಎಂಥ ಚಟಪಟ ಅಂತದ ಮರ ಕಿರಿಕಿರಿಯಾಗಿ ಹೋಗ್ತದೆ. ಮೂರನೇದು ಮೇಂಟೆನೆನ್ಸ್ ಭಾಳ ಕಾಸ್ಟ್ಲಿ ಅದ. ಯಾರಿಗೆ ಎಷ್ಟು ದುಡಿತಾರೆ ಏನು ಮಾಡ್ತಾರೆ ಗೊತ್ತಿಲ್ಲ, ಬಟ್ ಮೇಂಟೈನ್ ಮಾಡೋದು ಭಾಳ ಕಾಸ್ಟ್ಲಿ ಆಗ್ತದೆ ಅಂತ. ಮೂರನೇದು ಆಗಾಗ ಅದನ್ನು ರಿಪೇರ್ ಮಾಡ್ಬೇಕಾಗ್ತಿರ್ತದೆ, ರೀಪೇಂಟಿಂಗ್ ಮಾಡ್ಬೇಕಾಗ್ತದೆ. ರೆಗ್ಯುಲರಾಗಿ ಪೇಂಟಿಂಗ್ ಮಾಡಲಿಲ್ಲ ಅಂದ್ರೆ ನಡೆಯಂಗಲೇ ಇಲ್ಲ ಅದಕ್ಕೆ ಅಂತ. ಇನ್ನು ನಾಲ್ಕನೇದು, ತಿಂಗಳದಾಗ 4-5 ದಿವಸ ರಜಾ ಆಗ್ತದೆ, ಏನು ಮಾಡ್ಬೇಕಂತ ಗೊತ್ತಾಗಲ್ಲ ಗಂಡಸೂರಿಗೆ, ಭಾಳ ಪ್ರಾಬ್ಲಮ್ ಆಗ್ತದೆ. ಇನ್ನು ಹಿಂಭಾಗ ಮಾತ್ರ ಅದ್ರದ್ದು ನೋಡ್ರಿ ಎಷ್ಟು ಅಳಿಗಾಡ್ತದೆ ಅಂತಂದ್ರೆ ಭಾಳ ಜಾಸ್ತಿ ಅಳಿಗಾಡ್ತದೆ, ಅಷ್ಟು ಅಳಿಗಾಡಬಾರ್ದು. ಮತ್ತು ಹೆಡ್ಲೈಟ್ ಭಾಳ ಸಣ್ಣವು ಇರ್ತಾವೆ. ಕೊನೆಯದಾಗಿ ಕಡೆಯದೇನಪ್ಪ ಅಂತಂದ್ರೆ ಇಂಟೇಕು ಮತ್ತು ಎಕ್ಸಾಸ್ಟ್ ಎರಡು ಹತ್ತತ್ರ ಭಾಳವ. ಹೀಗಾಗಿ ನೀ ಮಾಡಿರೋ ಮಾಡೆಲ್ ಬಗ್ಗೆ ನನಗೆ ಭಾಳ ಕಿರಿಕಿರಿ ಅದ, ಭಾಳ ಬೇಸರ ಆಗ್ಯದ. ಇದ್ರ ಬಗ್ಗೆ ನೀ ಏನು ನಿಂತಿ ಅಂತ ದೇವರು ವಿಚಾರ ಮಾಡ್ದ. ಫೋರ್ಡ್ ಸಾಹೇಬ್ರ, ನೀವೆಲ್ಲ ಹೇಳೋದು ಖರಿ ಅದ. ನೋಡಿರಿ ಇದನ್ನು ನೋಡಿರಿ, ಇದು ನನ್ನ ಮದರ್ ಕಂಪ್ಯೂಟರ್, ಇದ್ರಾಗ ಸರ್ವೆ ಏನು ತೋರಿಸ್ತದೆ ನೋಡಿರಿ ಅಂತ ಟಕ 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 ಬಟನ್ ಹೊತ್ತಿದ. ಆಮೇಲೆ ಒಂದು ಪ್ರಿಂಟೌಟ್ ತೆಗೆದು ಕೊಟ್ಟ. ಫೋರ್ಡ್ ಅದನ್ನು ಓದಿದ. ಏನಿರ್ಬೇಕು ಹೇಳ್ರಿ ಅದ್ರಾಗ ಬರ್ದಿತ್ತು, ಫೋರ್ಡ್ ಸಾಹೇಬ್ರ, ನೀವು ಎಷ್ಟೇ ಚಲೋ ಮಾಡೆಲ್ ಕಂಡು ಹಿಡಿದ್ರು ಒಂದು ನೆನಪಿಟ್ಕೋರಿ, ನಿಮ್ಮ ಶೋಧ ಏನದ ಗಾಡಿದು, ಅದಕ್ಕಿಂತ ನನ್ನ ಶೋಧದ ಮೇಲೆ ಜಾಸ್ತಿ ಗಂಟಸರು ಡ್ರೈವ್ ಮಾಡ್ತಾರ ಅಂತ. ಗೆಳೆಯರ, ಇಂಥ ಮಸ್ತ್ ಜೋಕ್ಗಳು ನಿಮ್ಮ ಕಡೆ ಇತ್ತಂದ್ರೆ ದಯವಿಟ್ಟು ನನಗೆ ಫಾರ್ವರ್ಡ್ ಮಾಡಿರಿ. ನಾವು ನಿಮ್ಮ ಹೆಸರಲ್ಲೇನೋ ಹೇಳ್ತೀನಿ. ನನ್ನ ನಂಬರ್ ಅದ 99 0 0 9 8 0 0 9 9. ಮುಂದೆ ಒಂದು ಸಣ್ಣ ಬ್ರೇಕ್, ಎಲ್ಲಿ ಹೋಗ್ಬೇಡ್ರಿ.